ಹಾಯ್ ಹಲೋ ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ ದೇವರುಗಳಿಗೆ ನಮಸ್ಕಾರಗಳು. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಷನ್ ಮಾಡುವ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬನ್ನಿ ಹಾಗಾದ್ರೆ ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಮತ್ತು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ನೋಡೋಣ. ಬಿಗ್ ಬಾಸ್ ಮನೆಯಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಯಾವ ರೀತಿ ಇದೆ ಅಂದರೆ, ನಿನ್ನೆಯ ಎಪಿಸೋಡ್ನಲ್ಲಿ ಹೇಗೆ ಒಬ್ಬರ ಬಗ್ಗೆ 3 ನೆಗೆಟಿವ್ ಪಾಯಿಂಟ್ ಹೇಳಿ ಅವರ ಫೋಟೋವನ್ನ ಬಾಕ್ಸಿಂಗ್ ಬ್ಯಾಗ್ಗೆ ಅಂಟಿಸಿ ಹೊಡೆಯಬೇಕಿರುತ್ತದೆಯೋ ಅದೇ ರೀತಿ ಗಾರ್ಡನ್ ಏರಿಯಾದಲ್ಲಿ ದೊಡ್ಡ ಚೆಂಡುಗಳನ್ನ ಇಟ್ಟಿರುತ್ತಾರೆ. ನಾಮಿನೇಟ್ ಮಾಡುವ ಸ್ಪರ್ಧಿಯು ಯಾರನ್ನ ನಾಮಿನೇಟ್ ಮಾಡಬೇಕು ಅಂತ ಅಂದುಕೊಂಡಿರುತ್ತಾರೆ ಅವರ ಫೋಟೋವನ್ನ ಆ ಚೆಂಡಿಗೆ ಅಂಟಿಸಿ ಮುಖ್ಯದ್ವಾರದ ಹೊರಗೆ ಹೋಗುವ ಹಾಗೆ ಚೆಂಡನ್ನ ಒದೆಯಬೇಕಾಗಿರುತ್ತದೆ. ಒಬ್ಬ ಸ್ಪರ್ಧಿಯು ಇಬ್ಬರನ್ನ ನಾಮಿನೇಟ್ ಮಾಡಬೇಕಾಗಿರುತ್ತದೆ. ಇನ್ನು ಯಾರು ಯಾರನ್ನ ನಾಮಿನೇಟ್ ಮಾಡಿದ್ದಾರೆ ಅಂತ ಹೇಳುವುದಾರೆ, ಮೊದಲು ರಕ್ಷಿತಾ ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡಿದ್ದಾಳೆ. ಗಿಲ್ಲಿಯು ರಘುನ ನಾಮಿನೇಟ್ ಮಾಡಿದ್ದಾನೆ. ಧನುಷ್ ನೇರವಾಗಿ ಧ್ರುವಂತನ ನಾಮಿನೇಟ್ ಮಾಡಿದ್ದಾನೆ. ರಾಶಿಕಾ ಈ ಬಾರಿ ರಕ್ಷಿತಾ ಮತ್ತು ಅಶ್ವಿನಿ ಅವರನ್ನ ನಾಮಿನೇಟ್ ಮಾಡಿದ್ದಾಳೆ. ಇನ್ನು ಧ್ರುವಂತ ರಕ್ಷಿತಾಳನ್ನ ನಾಮಿನೇಟ್ ಮಾಡಿದ್ದಾನೆ. ಪ್ರೋಮೋದಲ್ಲಿ ತೋರಿಸುವ ಹಾಗೆ ರಕ್ಷಿತಾ ಮತ್ತು ರಾಶಿಕಾರವರ ನಡುವೆ ದೊಡ್ಡ ಜಗಳವೇ ಆಗಿದೆ. ಇದಕ್ಕೆ ಮುಖ್ಯ ಕಾರಣ ನಾಮಿನೇಟ್ ಮಾಡುವ ಬರದಲ್ಲಿ ಫ್ಯಾಮಿಲಿ ಬಗ್ಗೆ ಬೈದುಕೊಂಡಿರುವುದು. ಇನ್ನು ಯಾರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ನೋಡ್ಬೇಕಾದರೆ ಎಪಿಸೋಡ್ ಬರುವ ತನಕ ಕಾಯ್ಬೇಕು. ಇದಾಗಿತ್ತು ಇವತ್ತಿನ ನಾಮಿನೇಷನ್ ಪ್ರಕ್ರಿಯೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.